Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಪ್ರಾಬ್ಲಮ್ ಸ್ಟ್ರೈಟ್ ಲೈನ್ಸ್ ಇಂದು ಓಕೆನಾ. ಲೆಟ್ ಎ ಪಾಯಿಂಟ್ ಎ ಲೈ ಬಿಟ್ವೀನ್ ದ ಪ್ಯಾರಲ್ ಲೈನ್ಸ್ L1 and L2 such that its distance from L1 and L2 are 6 and 3 units respectively. Then the area of an equilateral triangle ABC where point B and C lie on L1 and L2 respectively. ಓಕೆ, ಈಗ ಆ್ಯಕ್ಚುಲಾಗಿ ನಮಗೇನು ಬೇಕು ಕಾನ್ಸೆಪ್ಟ್ ಪ್ರಕಾರ. ಕಾನ್ಸೆಪ್ಟ್ ನಾವು ಫಸ್ಟ್ ಕಾನ್ಸೆಪ್ಟ್ ಏನು, ಸೊ ಕಾನ್ಸೆಪ್ಟ್ ಪ್ರಕಾರ ನಮಗೆ ಇಲ್ಲಿ ಏನು ಕೇಳಿದ್ದಾನೆ, ಟೋಟಲಾಗಿ ಒಂದು ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೇಳಿದ್ದಾನೆ. ಇದೊಂದು ಕಾನ್ಸೆಪ್ಟ್ ಸಾಕ್ತಾನೆ, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಈಕ್ವಲ್ ಟ್ರಯಾಂಗಲ್ ಏನು, ನಾರ್ಮಲಾಗಿ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಯೂಸ್ ಮಾಡ್ತೀವಿ. ಬಟ್ ಈಕ್ವಲ್ ಟ್ರಯಾಂಗಲ್ ಪರ್ಟಿಕ್ಯುಲರ್ಗೆ ಏನು √3/4 A² ವೇರ್ A ಈಸ್ ಈಕ್ವಲ್ ಟು ಸೈಡ್ ಲೆಂತ್. ಕರೆಕ್ಟಾ? ಇವಾಗ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಕ್ವಶನಲ್ಲಿ ಏನು ಕೇಳಿದ್ದಾನೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಕ್ವಶನಲ್ಲಿ ಟೋಟಲ್ 2 ಲೈನ್ಸ್ ಇದ್ದಾವೆ. ಫಸ್ಟ್ ಒನ್ L1, ಸೆಕೆಂಡ್ ಒನ್ ಏನು L2. ಈಗ ಒಂದು L1 ಲೈನ್ ಬರೀತೀನಿ. ದಿಸ್ ಈಸ್ L1. ಓಕೆ, ದಿಸ್ ಈಸ್ ಲೈನ್ 1 L1. ಇನ್ನೊಂದು ಯಾವುದಾದ್ರು L2 ನಾನೀಗ. ದಿಸ್ ಈಸ್ L2. ಬೋತ್ ಆರ್ ಏನು 2 ಪ್ಯಾರಲ್ ಲೈನ್ಸ್. ಕರೆಕ್ಟಾ? L1 L2. ಈ ಡಿಸ್ಟೆನ್ಸ್ ಫ್ರಮ್ L1 L2 ಆರ್ 6. ಓಕೆ, ಒಂದು ಎ ಅನ್ನೋ ಪಾಯಿಂಟ್ ಪಿಕ್ ಮಾಡ್ತೀನಿ ಈಗ. ದಿಸ್ ಈಸ್ ಸಮ್ವೇರ್ ಎ. ಓಕೆನಾ? ಈ ಎ ಅನ್ನೋದು L1ಇಂದ 6 ಯೂನಿಟ್ಸ್, L2ಇಂದ 3 ಯೂನಿಟ್ಸ್. ಕರೆಕ್ಟಾ? ಸೊ ಇಲ್ಲಿ ಯಾವ್ದಾರು ಹಿಂಗೆ ಪರ್ಟಿಕ್ಯುಲರ್ ಬರೆದ್ರೆ ಇಲ್ಲಿಂದ ಇಲ್ಲಿಗೆ 6 ಯೂನಿಟ್ಸು, ಇಲ್ಲಿಂದ ಇಲ್ಲಿಗೆ 3 ಯೂನಿಟ್ಸ್. ಓಕೆನಾ? ನೆಕ್ಸ್ಟ್ ಏನು ಕೇಳಿದ್ದಾನೆ ಬಿ ಆ್ಯಂಡ್ ಸಿ, ಈ ಪಾಯಿಂಟ್ ಎ. ಓಕೆನಾ? ಈಗ ಬಿ ಆ್ಯಂಡ್ ಸಿ ಲೈಸ್ ಆನ್ L1 ಆ್ಯಂಡ್ L2 ರೆಸ್ಪೆಕ್ಟಿವ್ಲಿ. ಸೊ ಇಲ್ಲೆಲ್ಲರ ಪಾಯಿಂಟ್ ಬಿ ಅಂತ ಅಣ್ಣ, ಇಲ್ಲೆಲ್ಲದ್ರ ಪಾಯಿಂಟ್ ಸಿ. ಟುಗೆದರ್ ದೇ ಫಾರ್ಮ್ ಈಕ್ವಲೇಟರ್ ಟ್ರಯಾಂಗಲ್. ಓಕೆನಾ? ನೋಡೋಕ್ಕೆ ಈಕ್ವಲೇಟರ್ ಟ್ರಯಾಂಗಲ್ ಥರ ಇದೆಯಾ ಕಣ. ಈ ಪಾಯಿಂಟ್ ಯಾರು ಬಿ, ಈ ಪಾಯಿಂಟ್ ಯಾರು ಸಿ. ಓಕೆ, ಇವಾಗ ಸ್ಟಾರ್ಟ್. ಈಕ್ವಲೇಟರ್ ಟ್ರಯಾಂಗಲ್ ಅಂತಂದರೆ ಆ್ಯಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಸೈಡ್ ಲೆಂತ್ ಏನು, ಈ ಸೈಡ್ ಲೆಂತ್ ಕೂಡ ಏನು ಎ, ಈ ಸೈಡ್ ಲೆಂತ್ ಏನು ಎ. ಸೊ ಈ ಸೈಡ್ ಲೆಂತ್ ಕೂಡ ಏನು ಎ. ಆಟೋಮೆಟಿಕ್ಲಿ ಈ ಸೈಡ್ ಲೆಂತ್ ಕೂಡ ಏನು ಎ. ಸೈಡ್ಸ್ ಎಲ್ಲ ಈಕ್ವಲ್. ನೆಕ್ಸ್ಟ್ ಆ್ಯಂಗಲ್ಸ್, ಈ ಆ್ಯಂಗಲ್ ಎಷ್ಟು 60 ಡಿಗ್ರಿ, ಈ ಆ್ಯಂಗಲ್ ಕೂಡ 60 ಡಿಗ್ರಿ, ಈ ಆ್ಯಂಗಲ್ ಕೂಡ ಏನು 60 ಡಿಗ್ರಿ. ಕರೆಕ್ಟಾ? ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದು. ಈಗ ನೆಕ್ಸ್ಟ್ ಫರ್ದರ್ ಏನು ಮಾಡ್ತೀನಿ ಅಬ್ಸರ್ವ್ ಮಾಡಿರಿ. ಇಲ್ಲಿಗ ಈ ಪಾಯಿಂಟ್ಸ್ಗಳು, ಈಗ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ಗೆ ಏನು ಕರಿತೀನಿ ಎಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ನೊಂದು ಪಾಯಿಂಟ್, ಈ ಪಾಯಿಂಟ್ನ ಎನ್. ಕರೆಕ್ಟಾ? ಇದನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ 2 ಟ್ರಯಾಂಗಲ್ಸ್ ಕಾಣ್ತಾ ಇದ್ದಾವೆ. ಫಸ್ಟ್ ಟ್ರಯಾಂಗಲ್ ಯಾರು, ಫ್ರಮ್ ದ ಫಿಗರ್. ಓಕೆನಾ? 2 ಟ್ರಯಾಂಗಲ್ಸ್. ಫಸ್ಟ್ ಟ್ರಯಾಂಗಲ್ ಯಾರು, ಟ್ರಯಾಂಗಲ್ ಎ ಎಮ್ ಸಿ. ಆ್ಯಂಡ್ ಸೆಕೆಂಡ್ ಟ್ರಯಾಂಗಲ್, ಟ್ರಯಾಂಗಲ್ ಎ ಬಿ ಎನ್. ಓಕೆನಾ? ಈ ಟ್ರಯಾಂಗಲ್ಸ್ ಎಲ್ಲ ಅಬ್ಸರ್ವ್ ಮಾಡಿರಿ. ಟ್ರಯಾಂಗಲ್ ಎ ಎಮ್ ಸಿಯಲ್ಲಿ ದಿಸ್ ಈಸ್ 90 ಡಿಗ್ರಿ, ಇದು 90 ಡಿಗ್ರಿ. ಈ ಆ್ಯಂಗಲ್ ಎಷ್ಟು ಅಂತ ಹೇಳ್ಬೋದಾ? ಇದನ್ನು ಸದ್ಯಕ್ಕೆ ನಾನು ಆಲ್ಫಾ ಅಂತ ಕನ್ಸಿಡರ್ ಮಾಡಲ. ಈ ಆ್ಯಂಗಲ್ ಆಲ್ಫಾ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ. ಈ ಆ್ಯಂಗಲ್ ಆಲ್ಫಾ ಆದರೆ ಈ ಟ್ರಯಾಂಗಲಲ್ಲಿ ಇದು ಆಪೋಸಿಟ್ಟು, ಇದೇನಿದು ಹೈಪೋಟೆನಸ್ಸು. ಸೊ ನನಗೆ ಗೊತ್ತಿರೋದು ಆಪೋಸಿಟ್ 3 ಅಂತ ಗೊತ್ತು, ಹೈಪೋಟೆನಸ್ ಎ ಅಂತ ಗೊತ್ತು. ಕರೆಕ್ಟಾ? ನೆಕ್ಸ್ಟು ಅಲ್ಲಿಗೆ ಯಾವ್ದು ಯೂಸ್ ಮಾಡ್ತೀನಿ, ಆಪೋಸಿಟ್ ಮತ್ತು ಹೈಪೋಟೆನಸ್. ಆಪೋಸಿಟ್ ಮತ್ತು ಹೈಪೋಟೆನಸ್ ಇರೋ ಫಾರ್ಮುಲಾ ಯಾರು, ಸೈನ್. ಫ್ರಮ್ ಟ್ರಯಾಂಗಲ್ ಎ ಎಮ್ ಸಿ ಸೈನ್ ಆಲ್ಫಾ ಈಸ್ ಈಕ್ವಲ್ ಟು, ಸೈನ್ ಆಲ್ಫಾ ಈಸ್ ಈಕ್ವಲ್ ಟು ಏನು, ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್ 3/a. ಓಕೆನಾ? ಆ್ಯಂಡ್ ಇನ್ನೊಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ ಯಾರು, ಎ ಬಿ ಎನ್. ಈಗ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡಿರಿ, ಎ ಬಿ ಎನ್. ಈ ಎ ಬಿ ಎನ್ ಟ್ರಯಾಂಗಲಲ್ಲೂ ಕೂಡ ಈ ಆ್ಯಂಗಲ್ ಏನು ಕೊಟ್ಟಿದ್ದಾನೆ, ಎನ್ ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ಇದರಲ್ಲಿ ನನಗೆ ಗೊತ್ತಿರೋದು, ನನಗೆ ಹೆಂಗಾರ ಮಾಡಿ ಈ ಆ್ಯಂಗಲ್ ಕಂಡಿಡಿಬೇಕು, ಅಂದರೆ ಆ್ಯಂಗಲ್ ಬಿ ಕಂಡಿಡಿಬೇಕು. ಆ್ಯಂಗಲ್ ಬಿ ಕಂಡಿಗೆ ಏನೊಂದು ಐಡಿಯಾ ಬೇಕು. ಐಡಿಯಾ ಏನು ಮಾಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಐಡಿಯಾ ಪ್ರಕಾರ ಫಸ್ಟು ಆ್ಯಂಗಲ್ ಸಿ ಅಬ್ಸರ್ವ್ ಮಾಡು. ಆ್ಯಂಗಲ್ ಸಿಯಲ್ಲಿ ಈ ಟೋಟಲ್ ಆ್ಯಂಗಲ್ ಎಷ್ಟಾಗ್ಬೋದು, ಇಲ್ಲಿಂದ ಇಲ್ಲಿ ತನಕ
ಇಲ್ಲಿಂದ ಇಲ್ಲಿ ತನಕ ಇದು 60 ಪ್ಲಸ್ ಇದು ಆಲ್ಫಾ, ಟೋಟಲಿಗೆ 60 ಪ್ಲಸ್ ಆಲ್ಫಾ ಅಂತ ಆಗ್ಬೋದಾ. ಇದು ಟೋಟಲ್ 60 ಪ್ಲಸ್ ಆಲ್ಫಾ ಆದರೆ L1 ಆ್ಯಂಡ್ L2 ಆರ್ ಪ್ಯಾರಲಲ್, ದೇರ್ ಫೋರ್ ಈ ಆ್ಯಂಗಲ್ 60 ಪ್ಲಸ್ ಆಲ್ಫಾ ಆದರೆ ಈ ಆ್ಯಂಗಲ್ ಕೂಡ ಏನು 60 ಪ್ಲಸ್ ಆಲ್ಫಾನ, ಕರೆಕ್ಟಾ. ಅಲ್ಲಿಗೆ ಈ ಆ್ಯಂಗಲ್ 60 ಪ್ಲಸ್ ಆಲ್ಫಾ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಈ ಆ್ಯಂಗಲ್ 60 ಪ್ಲಸ್ ಆಲ್ಫಾ, ಈ ಆ್ಯಂಗಲ್ 60, ಅಲ್ಲಿಗೆ ಆಟೋಮೆಟ್ಲಿ ಈ ಆ್ಯಂಗಲ್ ಏನಾಗುತ್ತೆ, ಅಲ್ಲಿಗೆ ಈ ಆ್ಯಂಗಲ್ ಏನಾಗುತ್ತೆ, ಅಲ್ಲಿ ಟೋಟಲ್ ಸಮ್ ಎಷ್ಟಾಗಬೇಕು 180 ಆಗಬೇಕಾ, ಅಲ್ಲಿಗೆ ಆಟೋಮೆಟಿಕ್ಲಿ ಈ ಆ್ಯಂಗಲ್ 60 ಮೈನಸ್ ಆಲ್ಫಾ. ಓಕೆನಾ. ಸೊ ಫ್ರಮ್ ಟ್ರಯಾಂಗಲ್ ABN, ಸೊ ಆ್ಯಂಗಲ್ ಯಾವ್ದು ಸಿಕ್ತು ನನಗೆ, ಆ್ಯಂಗಲ್ ಬಿ ಸಿಕ್ಕಿದೆ, ಕರೆಕ್ಟಾ. ಸೊ ದಿಸ್ ಈಸ್ 60 ಮೈನಸ್ ಆಲ್ಫಾ. ಇದರಲ್ಲಿ ನನಗೆ ಆಪೋಸಿಟ್ ಗೊತ್ತು 6, ಆಮೇಲೆ ಹೈಪೋಟೆನಸ್ ಗೊತ್ತು ಎ. ಸೊ ಅಲ್ಲಿಗೆ ಆಪೋಸಿಟ್ ಮತ್ತು ಹೈಪೋಟೆನಸ್ ಗೊತ್ತಿದ್ರೆ ಯಾರು ಯೂಸ್ ಮಾಡ್ಬೋದು ನಾನು, ಅಗೇನ್ ಸೈನ್, ಬಟ್ ಆ್ಯಂಗಲ್ ಹೆಂಗೆ ಕೇಳಿದಾನೆ, ಇಲ್ಲಿ ಅಬ್ಸರ್ವ್ ಮಾಡಿದ್ನ, ಸೈನ್ ಆಫ್ in triangle ABN sin of 60 minus alpha is equal to opposite 6 divided by hypotenuse ಎಷ್ಟು ಎ, 60 by ಎ. ಓಕೆನಾ. ಸೊ ನಾವೀಗ ಏನು ಮಾಡೋಣ, ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಈ ಪಾರ್ಟ್ ಹಿಂಗೆ ಬೇಡ, ಈ ಪಾರ್ಟ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆನಾ. ಈ ಪಾರ್ಟ್ ಯಾರು ಸೈನ್ ಆಫ್ 60 ಮೈನಸ್ ಆಲ್ಫಾ, ಸೈನ್ ಆಫ್ 60 ಮೈನಸ್ ಆಲ್ಫಾ ಅಂತ ಬರಿಬೋದು, ಸೈನ್ 60 ಕಾಸ್ ಆಲ್ಫಾ ಮೈನಸ್ cos 60 sin alpha which is equal to 6 by a, ಕರೆಕ್ಟಾ. ಈಗ ಸೊ ಅಲ್ಲಿಗೆ ಸೈನ್ ಆಫ್ 60 ಮೈನಸ್ ಆಲ್ಫಾ ನನಗೆ ಆಲ್ರೆಡಿ ಗೊತ್ತು, ಸೈನ್ 60 ವ್ಯಾಲ್ಯೂ ಎಷ್ಟು, ಸೈನ್ 60 ಈಸ್ √3/2 ಇಂಟು ಕಾಸ್ ಆಲ್ಫಾ. ಕಾಸ್ ಆಲ್ಫಾ ಸಬ್ಟ್ರಾಕ್ಷನ್ ಮಾಡಬೇಕು, ನನಗೆ ಗೊತ್ತಿರೋದೇನು ಸೈನ್ ಆಲ್ಫಾ ಈಸ್ ಈಕ್ವಲ್ ಟು, ಇಲ್ಲಿಂದ ನನಗೆ ಗೊತ್ತಿರೋದು ಸೈನ್ ಆಲ್ಫಾ ಈಸ್ ಈಕ್ವಲ್ ಟು 3/a ಅಂತ ಗೊತ್ತು. ಸೊ ಅಲ್ಲಿ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಎಂಬರ್ಬೋದು ನಾನು, ಆ್ಯಕ್ಚುಲಾಗಿ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು √1 ಮೈನಸ್ ಸೈನ್ ಸ್ಕ್ವೇರ್ ಆಲ್ಫಾನ, ಕರೆಕ್ಟಾ. ಇದನ್ನೇ ಯೂಸ್ ಮಾಡಿ ವೇರ್ √1 ಮೈನಸ್ ಸೈನ್ ಸ್ಕ್ವೇರ್ ಆಲ್ಫಾ ಅಂತ ಬರೀಬೋದು ನಾನು, ಸೈನ್ ಆಲ್ಫಾ ಈಸ್ 3/a, ಸೈನ್ ಸ್ಕ್ವೇರ್ ಆಲ್ಫಾ ಈಸ್ 9/a². ಸೊ ಅಲ್ಲಿ ನನಗೆ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾ ಇಬ್ಬರು ಸಿಕ್ಕರೆ, ದಿಸ್ ಈಸ್ ಕಾಸ್ ಆಲ್ಫಾ, ದಿಸ್ ಈಸ್ ಸೈನ್ ಆಲ್ಫಾ, ಇಬ್ಬರನ್ನ ಸಬ್ಟ್ರಾಕ್ಷನ್ ಮಾಡಲಿದ್ದಕ್ಕೆ. ಸೊ ಇಬ್ಬರನ್ನೂ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋಣ. ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ ನೋಡಿರಿ, √3/2 ಇಂಟು ಕಾಸ್ ಆಲ್ಫಾ ವ್ಯಾಲ್ಯೂ ಏನು √1 ಮೈನಸ್ 9/a² ಮೈನಸ್ ಕಾಸ್ 60 ಎಷ್ಟು 1/2, ಸೈನ್ ಆಲ್ಫಾ ವ್ಯಾಲ್ಯೂ ಏನು 3/a ವಿಚ್ ಈಸ್ ಈಕ್ವಲ್ ಟು ಲಾಸ್ಟಿಗೆ ಎಷ್ಟು ಕೊಟ್ಟಿದ್ದಾನೆ, ವಿಚ್ ಈಸ್ ಈಕ್ವಲ್ ಟು 6/a, ಕರೆಕ್ಟಾ. ಅದು ಸಬ್ಟ್ರಾಕ್ಷನ್ ಮಾಡಲ, ವಿಚ್ ಈಸ್ ಈಕ್ವಲ್ ಟು 6/a. ಓಕೆನಾ. ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡೋಕ್ಕೂ ಮುಂಚೆ LCM ಚೆಕ್ ಮಾಡ್ತೀನಿ. LCM ಚೆಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಏನಿದೆ √3 √, ಇದನ್ನು LCM ತೆಗೆದಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದನ್ನು LCM ತೆಗೆದಾಗ a² ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆದಾಗ ಏನಾಗುತ್ತೆ ಇಲ್ಲಿಗೆ a² ಮೈನಸ್ 9 ಡಿವೈಡ್ ಬೈ √a² ಏನು ಏನ, ಅಲ್ಲಿಗೆ 2a, ಕರೆಕ್ಟಾ. ಸೊ ಎಲ್ಲಿಂದ ಬಂತು ಇದು 2, ಈ ಪಾರ್ಟಿಂದ 2, ಈ ಪಾರ್ಟಿಂದ √a² ಇಸ್ a, ಸೊ ಟೋಟಲ್ಗೆ 2a, ಕರೆಕ್ಟಾ. ನೆಕ್ಸ್ಟು ಮೈನಸ್ ಇಲ್ಲೇನು ಬರುತ್ತೆ, ಇಲ್ಲಿ 3/2 ಏನ ವಿಚ್ ಈಸ್ ಈಕ್ವಲ್ ಟು 6/a, ಕರೆಕ್ಟಾ. ನೆಕ್ಸ್ಟು ಈ ಕಡೆ ಸೈಡೆಲ್ಲ ಶಿಫ್ಟ್ ಮಾಡಲ, ಶಿಫ್ಟ್ ಮಾಡಿದಾಗ ಏನಾಯ್ತು ಇಲ್ಲಿಗೆ √3 √a² ಮೈನಸ್ 9 ವಿಚ್ ಈಸ್ ಈಕ್ವಲ್ ಟು /2a ವಿಚ್ ಈಸ್ ಈಕ್ವಲ್ ಟು ಈ ಕಡೆ ಶಿಫ್ಟ್ ಆದರೆ 6/a ಪ್ಲಸ್ 3/2a, ಕರೆಕ್ಟಾ. ಸೊ ಎಲ್ಲ ಕಡೆಗೂ ಏನು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಲ್ಲ ಕಡೆ ಎ ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಲ. ಸೊ ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ರಿಮೈನಿಂಗ್ ಏನು √3 ಟೈಮ್ಸ್ ಆಫ್ a² ಮೈನಸ್ 9 ಈಸ್ ಈಕ್ವಲ್ ಟು ಎಷ್ಟಾಗ್ತಲ್ಲಿಗೆ 6 2 12 ಪ್ಲಸ್ 3ನ ವಿಚ್ ಈಸ್ ಈಕ್ವಲ್ ಟು 12 ಪ್ಲಸ್ 3 ಈಸ್ ಈಕ್ವಲ್ ಟು ಎಷ್ಟು 15. ಸೊ ಅಲ್ಲಿ ಕ್ವಶನ್ ಏನಾಯಿತು, √3 ಟೈಮ್ಸ್ ಆಫ್ √a² ಮೈನಸ್ 9 ಈಸ್ ಈಕ್ವಲ್ ಟು 15. ನೆಕ್ಸ್ಟ್ ಸ್ಟೆಪ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಅವಾಗ 3 ಇಂಟು a² ಮೈನಸ್ 9 ಈಸ್ ಈಕ್ವಲ್ ಟು 15² ಈಸ್ 225. ಸೊ 3ಇಂದ ಕ್ಯಾನ್ಸಲ್ ಮಾಡ್ಬೋದು, 3ಇಂದ 3 1 3 ಎಷ್ಟು ಕ್ಯಾನ್ಸಲ್ ಆಗುತ್ತೆ 75, ಕರೆಕ್ಟಾ. ಸೊ ಅಲ್ಲಿಗೆ ಏನಾಯ್ತು ಆನ್ಸರು a² ಮೈನಸ್ 9 ಈಸ್ ಈಕ್ವಲ್ ಟು 75, ದೇರ್ಫೋರ್ a² ಈಸ್ ಈಕ್ವಲ್ ಟು 84.
ಓಕೆನಾ. ಸೊ ಇದೀಗ ನೆಕ್ಸ್ಟ್ ಅಲ್ಲಿ ಎ ವ್ಯಾಲ್ಯೂ ಸಿಕ್ತು, ಎ ಸ್ಕ್ವೇರ್ ಅಂದರೆ ಆಟೋಮೆಟ್ಲಿ ಎ ಇಸ್ಗಳು √84. ದೇರ್ ಫೋರ್ ಬಟ್ ಆ್ಯಕ್ಚುಲಿ ನನಗೆ ಬೇಕಾಗಿರೋದೇನು, ನನಗೆ ಬೇಕಾಗಿರೋದು ಏರಿಯಾ ಆಫ್ ಟ್ರಯಾಂಗಲ್. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ವಿಚ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಯಾವುದಿದು ಆ್ಯಕ್ಚುಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲ. ಸೊ ಅಲ್ಲಿ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಏನು, √3/4 ಟೈಮ್ಸ್ ಆಫ್ ಎ ಸ್ಕ್ವೇರ್. ಸೊ ಆನ್ಸರ್ ಅಲ್ಲಿಗೆ √3/4. ಎ ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 84. ಅಲ್ಲಿಗೆ ಎಷ್ಟಾಯ್ತು ಆನ್ಸರು 4, ಅಲ್ಲಿಗೆ 21√3. ಸೊ ವಾಟ್ ಇಸ್ ದ ಆನ್ಸರ್ ಬಂದುಬಿಟ್ಟು 21√3 ವಿಚ್ ಈಸ್ ಈಕ್ವಲ್ ಟು ಆಪ್ಷನ್ 3. ಓಕೆ, ಥ್ಯಾಂಕ್ ಯು.